ಹಲೋ ಮೈ ಗುಣಗಾನ. ಇವತ್ತು ನನ್ನ ಜೊತೆಗೆ ಯಕ್ಷಗಾನದ ಪ್ರಸಿದ್ಧ ಕಲಾವಿದರಾದ ನಿಮ್ಮ ಹೆಸರು ಪುರಂದರ ಮೂಡ್ಕಣಿ ಅಂತ ಇವ್ರ ಹೆಸರು. ನಾವು ಆದರೆ ಎಲ್ಲ ಮೇಳದ ಇದನ್ನೆಲ್ಲ ನೋಡ್ಕೊಂತ ಮೂಡ್ಕಣಿ ಅಂತ ನೋಡ್ಕೊಂಡು ಅದೇ ಬರ್ತಾ ಇದೆ ನನಗೀಗ ಬಾಯಲ್ಲುವ. ನೋಡೋಣ, ಅವರನ್ನೀಗ ಒಂದು ಸಂದರ್ಶನ ಮಾಡೋಣ, ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ಹೇಗಿದ್ದೀರಿ? ಹಾಂ ನಾವು ಆರಾಮಾಗಿದ್ದೀವಿ. ಎಷ್ಟೊತ್ತಿಗೆ ನಿಮ್ಮ ವೇಷ ಬರೋದು? 12 ಗಂಟೆಗ. ನೀವು ಹಾಸ್ಯ ಪಾತ್ರಧಾರಿಗಳು ಅಲ್ವಾ? ಪೆರಡೂರು ಮೇಳದ ಪ್ರಸಿದ್ಧ ಹಾಸ್ಯ ಪಾತ್ರಧಾರಿಗಳು ನೀವೇ. ದೇವಾಡಿಗರು ಇರ್ತಾರೆ, ಅದ್ರ ಜೊತೆಗೆ ನೀವು ಅಂದರೆ ಇಬ್ಬರು ಸೇರಿದಾಗಲೇ ಒಂದು ಹಾಸ್ಯಕ್ಕೊಂದು ಕಳೆ ಬರುತ್ತೆ ಅಲ್ವಾ? ಹಾಂ, ನೀವು ಎಷ್ಟು ವರ್ಷ ಆಯಿತು ಈ ಮೇಳಕ್ಕೆ ಬಂದು? ಮತ್ತೆ ಈ ಮೇಳಕ್ಕೆ ಬಂದು 10 ವರ್ಷ. 10 ವರ್ಷ ಆಯ್ತಾ ಈಗ ಬಂದು? ಹಾಂ. ನಿಮ್ಮದು ಹಾಸ್ಯ ಪಾತ್ರ ನಾವೆಲ್ಲ ನೋಡ್ತಾ ಇದ್ದೀವಿ. ನೀವು ಮೊದಲಿಂದನೂ ಸಣ್ಣಕ್ಕೆ ಹಾಸ್ಯನಾ? ಅದು ಹೇಗೆ ಅಷ್ಟು ಬೇಗ ನೀವು ಹಾಸ್ಯ ವೇಷಕ್ಕೆ ತಿರುಗಿದ್ರಿ? ಏನಿಲ್ಲ, ಅನಿವಾರ್ಯದಿಂದ ಸಣ್ಣ ಪುಟ್ಟ ಹಾಸ್ಯ ವೇಷ ಬರ್ತಿತ್ತು. ಆನಂತರ ನಾನು ಹಾಸ್ಯನ ಕಂಟಿನ್ಯೂ ಮಾಡ್ಕೊಂಡು ಜನರಿಗೆಲ್ಲ ಅದೇ ಇಷ್ಟ ಆಯಿತು, ಹಾಗಾಗಿ ಇದನ್ನೇ ಮಾಡ್ತಾ ಇದ್ದೀರಿ. ಈಗ ಅಕಸ್ಮಾತ್ ನಿಮಗೆ ಈ ಪಾತ್ರ ಅಲ್ಲ, ಹಾಸ್ಯ ಪಾತ್ರ ಅಲ್ಲ, ಬೇರೆದು ಮಾಡಿ ಅಂದ್ರೆ ರೆಡಿ ಇದ್ದೀರಾ ನೀವು ಮಾಡಲಿಕ್ಕೆ? ಮಾಡ್ತೀರಾ? ಅಲ್ಲೂ ಹೇಗೆ ಹಾಸ್ಯ ತೊಗೊಳ್ತೀರಾ ಅಥವಾ ಸೀರಿಯಸ್ ಆಗಿ ಮಾತಾಡ್ತೀರಾ? ಹಾಂ, ಪಾತ್ರ ಮೇಲೆ ಪಾತ್ರ ಹೇಗೆ ಅಂತ ನೋಡ್ಕೊಂಡು ಹಾಂ. ಈಗ ಹಾಸ್ಯ ಅಂದ ತಕ್ಷಣವೇ ಅದೇ ಒಂದು ಮುಖ್ಯ ಭಾಗ. ಯಕ್ಷಗಾನ ಅಂತ ಬಂದ ತಕ್ಷಣ ಹಾಸ್ಯನೇ ಮುಖ್ಯ. ಹಾಸ್ಯ ನನ್ನೂ ಸೇರಿ, ನಾನು ಯಾಕೆಂದರೆ ನನಗೂ ತುಂಬಾ ಇಷ್ಟ. ಮಧ್ಯದಲ್ಲಿ ಹಾಸ್ಯನೇ ನಾನು ಜಾಸ್ತಿ ನೋಡಿ ನಗಾಡ್ತಾ ಇರ್ತೀನಿ. ಅದೇ ಮತ್ತು ನನ್ನ ಯೂಟ್ಯೂಬಲ್ಲಿ ನಾನು ನೋಡೋದು ಹಾಸ್ಯನೇ ತುಂಬ ಇಷ್ಟ. ನೀವು ಹಾಸ್ಯವನ್ನು ಅದು ಯಾವ ರೀತಿ ಹೇಳಬೇಕು ಅನ್ಸುತ್ತಾ ಅಥವಾ ಮೊದಲೇ ರೆಡಿಯಾಗಿ ಬಂದಿರ್ತೀರಾ? ಪ್ರಸಂಗ ಆದರೆ ಹೀಗೆ ಹಿರಿಯ ಕಲಾವಿದರು ಏನು ಮಾಡಿದ್ದಾರೆ ಅದು ಯೂಟ್ಯೂಬ್ ಎಲ್ಲ ಗೊತ್ತಿಲ್ಲ ಅಂತ ಯೂಟ್ಯೂಬ್ ನೋಡ್ಕೊಂಡು ಹಿರಿಯ ಕಲಾವಿದರ ಹತ್ರ ಏನು ಹೇಳಬೇಕು ಹೇಗೆ ಅಂತ ಕೇಳ್ಕೊಳ್ತೀರಾ? ಈಗ ನೀವು ಹಾಸ್ಯ ಪಾತ್ರ ಮಾಡಿರ್ತೀರಿ, ಮಧ್ಯದಲ್ಲೆಲ್ಲಾದ್ರೂ ಯಾವುದಾದ್ರೂ ಒಂದು ಯಕ್ಷಗಾನ ಮೇಳದಲ್ಲಿ ಎಲ್ಲರೂ ಎಡವಿದ್ದೇನಾದ್ರು ಇದೆಯಾ? ಅಂದರೆ ಎದುರು ಉತ್ತರ ಕೊಡೋಕ್ಕಾಗದೆ ಆ ಥರ ಏನಾದ್ರು ಇದೆಯಾ ನಿಮಗೆ? ಹಾಂ, ಏನಾದರೂ ಹಾಸ್ಯಕ್ಕೆ ಏನಾದರೂ ಉಪಯೋಗಿಸ್ಕೊಬೋದು. ನನಗೀಗ ಯಕ್ಷಗಾನ ಹಾಸ್ಯ ಅಂದರೆ ನಂಗೆ ತುಂಬ ಇಷ್ಟ, ನಾನು ನೋಡ್ತಾನೆ ಇರ್ತೀನಿ. ನೀವು ಒಂದು ಸರಿ ಹೇಳಿದ್ದು ಇನ್ನೊಂದು ಯಕ್ಷಗಾನದಲ್ಲಿ ಹೇಳಿರೋದಿಲ್ಲ, ಅಲ್ಲೇ ಬೇರೆ ವಿಷಯ ಬರುತ್ತೆ, ಬೇರೆ ಥರ ನಗಿಸ್ತೀರಿ, ಬೇರೆ ಥರ ತಮಾಷೆ ಮಾಡ್ತೀರಿ. ಅದು ಹೇಗೆ? ಅದಕ್ಕೆ ತಯಾರಿಯಾಗಿರ್ತೀರಾ? ಅವರು ಏನಾರು ಹೇಳಿರ್ತೀರಾ ಈ ಥರ ತಗೊಳ್ಳಿ ಅಂತ? ಹಾಂ. ನೀವು ಎಲ್ಲ ಕೂತ್ಕೊಂಡು ಮೇಳದವರೆಲ್ಲ ಕೂತ್ಕೊಂಡು ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರಾ? ಈಗ ಒಂದು ಮುಖ್ಯ ಪಾತ್ರಧಾರಿಗಳಿರ್ತಾರೆ, ನೀವು ಹಾಸ್ಯ ಪಾತ್ರಧಾರಿಗಳು. ಈ ಮುಖ್ಯ ಪಾತ್ರಧಾರಿಗಳು ಬೇರೆ ವಿಷಯ ಮಾತಾಡ್ತಿರ್ತಾರೆ, ಅದ್ರ ಮಧ್ಯದಲ್ಲಿ ನೀವು ಹಾಸ್ಯವನ್ನು ತಗೊಂಡೋಗ್ಬೇಕು. ನಿಮ್ಗೆ ಹೇಗೆ ಅವರು ಕೋಆಪರೇಟಿವ್ ಮಾಡಿ ಕರ್ಕೊಂಡು ಅವ್ರ ಜೊತೆ ಕರ್ಕೊಂಡು ಹೋಗ್ತಾರ ಮಾತಿನಲ್ಲಿ? ಹಾಂ. ನಿಮ್ಮ ಹೊಂದಾಣಿಕೆ ಚೆನ್ನಾಗಿರಬೇಕು ಯಕ್ಷಗಾನ ಮೇಳ ಅಂದಮೇಲೆ, ಹಾಗೆ ಅಲ್ವಾ? ಯಾಕೆಂದರೆ ಮಧ್ಯದಲ್ಲಿ ಏನಾರು ಹೇಳಿ ಕಷ್ಟವಾದ್ದೇನಾದ್ರು ಮಧ್ಯದಲ್ಲಿ ತೊಗೊಂಡು ಆ ಥರ ಆದರೆ ನಿಮಗೆ ಕಷ್ಟ ಆಗುತ್ತೆ. ಆವಾಗ ಅವರು ನಿಮಗೆ ಸಹಾಯ ಏನಾದ್ರು ಮಾಡಿರ್ತಾರ? ಹಾಂ. ಹಾಗೆ ನೀವು ಮೇಳದಲ್ಲೆಲ್ಲ ಚೆನ್ನಾಗಿದ್ದೀರಾ, ಎಲ್ಲ ಒಗ್ಗಟ್ಟಾಗೇ ಇದ್ದೀರಾ? ಹಾಂ. ಅದೇ ನೋಡ್ತಾ ಇದ್ದೀನಿ ನಾನು, ಎಲ್ಲರೂ ಸಣ್ಣ ವಯಸ್ಸವರು ಎಲ್ಲರೂ. ಈಗ ಒಂದು ಅಂದರೆ ನಂಗೆ ಅನ್ಸೋದು, ಈ ಎಲ್ಲ ಮೇಳದಲ್ಲೂ ಹಾಗೆ, ಇನ್ನು ಹುಡುಗರು ಎಲ್ಲ ಮೇಳದಲ್ಲೂ ಹುಡುಗರೇ ಬರ್ತಾ ಇದ್ದಾರೆ ಅಲ್ವಾ? ನಾನು ಸುಮಾರಿಗೆ ಎಲ್ಲ ಮೇಳದಲ್ಲೂ ನೋಡ್ತೀನಿ, ಎಲ್ಲಾದ್ರೂ ಈಗ ವಯಸ್ಸಾದವರೆಲ್ಲ ಬರೋದಿಲ್ಲ. ಅವರು ನಿಮ್ಮ ಜೊತೆ ಹೊಂದ್ಕೊಳ್ತಾರಾ? ಬೇಕು. ಹಾಂ. ಈಗ ನೀವು ವಯಸ್ಸಾದವರು ಸಾಲಿಗೆ ಸೇರ್ತೀರಾ ಅಥವಾ ಇನ್ನು ಹುಡುಗರು ಸಾಲಿಗೆ ಸೇರ್ಕೊಳ್ತೀರಾ? ಹಾಂ, ಹಿರಿಯ ಕಲಾವಿದರಾಗಿ ಸೇರ್ಕೊಳ್ತೀರಾ? ಹಾಂ. ನಿಮ್ಮ ಸಂಸಾರ
ಸಂಸಾರ ಮನೆ ಎಲ್ಲ ಬಿಟ್ಟು ನೀವು ಇಲ್ಲಿ ಹೊರಗಡೆ ಬಂದಿರ್ತೀರಿ ಅಲ್ವಾ. ನಿಮಗೆ ಈ ಮಾತಾಡುವಾಗ ಅಥವಾ ಇದು ಮೇಳದಲ್ಲಿದ್ದಾಗ ಆ ಕಡೆ ಏನಾರು ಗಮನ ಆ ಕಡೆ ಎಳೆದು ಆ ಥರ ಏನಾರು ಆಗಿದ್ದಿದೆಯಾ? ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಸಂಸಾರ ಅದ್ರ ಬಗ್ಗೆ ಏನಾದರೂ? ಮದುವೆ ಆಗಲಿಲ್ಲ, ಹಾಂ ಅಪ್ಪ ಅಮ್ಮ ಎಲ್ಲ ಇದೆಯಲ್ಲ, ಹಾಂ ಅದು ಅಷ್ಟೊತ್ತಿಗೆ ಸಾಯಂಕಾಲ ರಂಗಸ್ಥಳಕ್ಕೆ ಹೋಗ್ತೀನಿ ಮಾಡ್ಕೊಂಡ್ರೆ ಆಗೋದಿಲ್ಲ. ಹಾಂ ಹಾಂ ಏನು ಮಾಡಲಿಕ್ಕೂ ಅನಿವಾರ್ಯ. ಹಾಂ ಅದೆಲ್ಲ ನಿಂತ್ಕೊಳ್ಕೊಳ್ತಿದ್ದು ನಾವು ರಂಗಸ್ಥಳದಲ್ಲಿ ಏನು ಹೇಳಬೇಕು ಮರ್ತೋಗಿರುತ್ತೆ ಆವಾಗ. ಹಾಂ ಹಾಂ ಅಷ್ಟೊತ್ತಿಗೆ ಎಲ್ಲ ಬಿಟ್ಟಿದ್ವಿ. ಹೌದಾ? ಹಾಂ 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 ಹೀಗೆ ಇರಲಿ, ನಿಮ್ದು ನಗಿಸ್ತಾ ಇರಿ ಜನರನ್ನ. ತುಂಬ ಖುಷಿ ಆಯಿತು ನಮಗೂ. ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ನಿಮ್ಮ ಹಾಸ್ಯ, ನಗ್ತಾ ಇರ್ತೀನಿ. ಇದೇ ಥರ ನಮ್ಮನ್ನೆಲ್ಲ ನಗಿಸ್ತಾ ಇರಿ. 100 ವರ್ಷ ಸುಖವಾಗಿರಿ ಅಂತ ನಾನು ಸಹ ಗಣಪತಿನ ಬೇಡ್ಕೊಳ್ತೀನಿ. ಚೆನ್ನಾಗಿರಿ, ನೀವು ಇದರಲ್ಲಿ ಯಶಸ್ವಿಯಾಗಿ ಮುನ್ನಡೀಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತೀವಿ. ನಮ್ಮ ವೀಕ್ಷಕರು, ನಮ್ಮ ಎಲ್ಲ ಯೂಟ್ಯೂಬ್ ವೀಕ್ಷಕರು ಸಹ ನೋಡ್ತಾರೆ ಇದನ್ನು. ಅವರಿಂದ ಸಹ ಅವ್ರ ಕಡೆಯಿಂದನೂ ಸಹ ನಿಮಗೆ ಶುಭ ಹಾರೈಕೆ ಇರಲಿ. ಧನ್ಯವಾದಗಳು.